Hello, welcome to the channel. So in this video we shall see what exactly is electromeric effect and mainly resonance. Most of the time students will not be knowing or will not be having the clear idea of resonance. What exactly is this resonance? And then what is mesomeric effect? In fact, this mesomeric effect is in connection with resonance itself. This is even called as resonance effect. So to understand these concepts clearly, you can watch the video till end. Okay, let's begin with first electromeric effect. Okay, ಇದು electromeric effect. ನೋಡ್ರಿ, one example I take, then it will be clear to you. Rather than ಇಲ್ಲಿ ನಿಮಗೆ ಡೆಫಿನೇಷನ್ಸ್ ಕೊಡೋದಕ್ಕಿಂತನೂ ಅದರದ್ದು ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸಿ ಲೆಟ್ ಅಸ್ ಸೇ ಯು ಹ್ಯಾವ್ ಎ ಡಬಲ್ ಬಾಂಡ್ ಲೈಕ್ ದಿಸ್. ಆವಾಗ ಒಂದು H ಪ್ಲಸ್ ಅಯಾನ್ ಬಂದು ಇದಕ್ಕೆ ಅಪ್ರೋಚ್ ಆಗ್ತಾ ಇದೆ. ಆ್ಯಂಡ್ ದೆನ್ ನಾವು ಯು ಕ್ಯಾನ್ ಕಾಲ್ ದಿಸ್ ಆಸ್ ಅಟ್ಯಾಕಿಂಗ್ ರಿಯೇಜೆಂಟ್. ಇದು ಇದಕ್ಕೆ ಬಂದು ಅಟ್ಯಾಕ್ ಮಾಡುತ್ತೆ, ಡಬಲ್ ಬಾಂಡಿಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ. ಸೊ ದಿಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅಟ್ಯಾಕಿಂಗ್ ರಿಯೇಜೆಂಟ್. ಸೊ ಇನ್ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್ ಇದು ಈ ಡಬಲ್ ಬಾಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇದು H ಪ್ಲಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಎರಡು ಕಾರ್ಬನ್ ಆಟಮ್ ಅಲ್ಲಿ ಯಾವುದಾದ್ರೂ ಒಂದು ಕಾರ್ಬನ್ ಆಟಮ್ ಇದ್ರ ಜೊತೆ ಬಾಂಡ್ ಮಾಡ್ಕೊಳ್ಬೇಕು. ಸೊ ಬಾಂಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇಫ್ ದಿಸ್ ಹ್ಯಾಸ್ ಪ್ಲಸ್ ಚಾರ್ಜ್, ಇದ್ರ ಹತ್ರ ಇಲೆಕ್ಟ್ರಾನ್ಸ್ ಇಲ್ಲ, ಆ ಬಾಂಡಿಗೆ ಬೇಕಾದಂತಹ ಎರಡು ಇಲೆಕ್ಟ್ರಾನ್ಸ್ ಒಂದು ಕಾರ್ಬನ್ ಆಟಮ್ ಮೇಲೆ ಇರಬೇಕು, ಅಥವಾ ಈ ಕಾರ್ಬನ್ ಆಟಮ್ ಮೇಲೆ ಮೈನಸ್ ಚಾರ್ಜ್ ಬರಬೇಕು. ಅದಕ್ಕೇನಾಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ದಿಸ್ H ಪ್ಲಸ್ ದಿಸ್ ಪೈ ಬಾಂಡ್ ಕಂಪ್ಲೀಟ್ಲಿ ಇಟ್ ಶಿಫ್ಟ್ಸ್ ಟುವರ್ಡ್ಸ್ ಒನ್ ಆಫ್ ದ ಕಾರ್ಬನ್ ಆಟಮ್. ಆವಾಗ ಏನಾಗುತ್ತೆ, ಇದರ ಮೇಲೆ ಮೈನಸ್ ಚಾರ್ಜ್ ಬರುತ್ತೆ ಅಂಡ್ ದಿಸ್ ಇಸ್ H ಪ್ಲಸ್, ಅಲ್ಲಿ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಅಂಡ್ ದಿಸ್ ಡಬಲ್ ಬಾಂಡ್ ಇದ್ದಿದ್ದು ಇಟ್ ವಿಲ್ ಬಿ ಕನ್ವರ್ಟೆಡ್ ಟು ಸಿಂಗಲ್ ಬಾಂಡ್. ಅಂಡ್ ಈ ಕಾರ್ಬನ್ ಆಟಮ್ ಮೇಲೆ ಈ ಎರಡೂ ಇಲೆಕ್ಟ್ರಾನ್ಸ್ ಏನಿತ್ತು, ಒಂದು ಇಲೆಕ್ಟ್ರಾನ್ ಈ ಕಾರ್ಬನ್ ಆಟಮ್ ಇನ್ನದಿತ್ತು, ಇನ್ನೊಂದು ಇಲೆಕ್ಟ್ರಾನ್ ಈ ಕಾರ್ಬನ್ ಆಟಮ್ ಇದ್ದಿತ್ತು. ನಾವು ಬೋತ್ ದ ಇಲೆಕ್ಟ್ರಾನ್ಸ್ ಹ್ಯಾವ್ ಮೂವ್ ಟುವರ್ಡ್ಸ್ ದಿಸ್. ಸೊ ಅಂಡ್ ಯು ಶುಡ್ ನೋ ದಿಸ್ ಬೇಸಿಕ್ ಆಸ್ಪೆಕ್ಟ್ ದಟ್ ಇದು ಡಬಲ್ ಹೆಡೆಡ್ ಆರೋ, ಇಟ್ ಆಲ್ವೇಸ್ ಶೋಸ್ ಮೂಮೆಂಟ್ ಆಫ್ ಒನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್. ಎರಡು ಇಲೆಕ್ಟ್ರಾನ್ ಇದರ ಕಡೆ ಮೂವ್ ಆಗಿರೋದ್ರಿಂದ ದ ಕಾರ್ಬನ್ ಈ ಬಾಂಡ್ ಅಲ್ಲಿ ಒಂದು ಇಲೆಕ್ಟ್ರಾನ್ ಈ ಕಾರ್ಬನ್ ಆಟಮ್ ಏನಿತ್ತು, ಸೊ ದಟ್ ಇಲೆಕ್ಟ್ರಾನ್ ಇಟ್ ಹ್ಯಾಸ್ ಬಿನ್ ಲಾಸ್ಟ್ ಬೈ ದಿಸ್ ಕಾರ್ಬನ್ ಆಟಮ್. ಅದಕ್ಕೆ ಇದರ ಮೇಲೆ ಪ್ಲಸ್ ಚಾರ್ಜ್ ಬರುತ್ತೆ. ಸೊ ಇನ್ ದಿಸ್ ಫಿನಾಮಿನನ್ ಈ H ಪ್ಲಸ್ ಬಂದಾಗ, H ಪ್ಲಸ್ ಅಟ್ಯಾಕಿಂಗ್ ರಿಯೇಜೆಂಟ್ ಹತ್ರ ಬಂದಾಗ ಈ ಪೈ ಇಲೆಕ್ಟ್ರಾನ್ ಈ ಕಡೆ ಮೂವ್ ಆಗತ್ತಲ್ಲ, ಸೊ ದಿಸ್ ಇಫೆಕ್ಟ್ ಇದು ಅಟ್ಯಾಕಿಂಗ್ ರಿಯೇಜೆಂಟ್ ಹತ್ರ ಬಂದಾಗ ಈ ತರದ ಒಂದು ಮೂವ್ಮೆಂಟ್ ಇಂಡ್ಯೂಸ್ ಆಗುತ್ತೆ ಇನ್ ದಿಸ್ ಮಾಲಿಕ್ಯೂಲ್. ಸೊ ದಿಸ್ ಇಫೆಕ್ಟ್ ಇಟ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್. So electromeric effect essentially it is complete movement of pi electrons towards one of the carbon atom in presence or in the influence, under the influence of attacking reagent. That will be called as electromeric effect. Okay, idralli matte plus E effect minus effect ant barutte. So whatever I have demonstrated it is in fact plus E effect. So illiyu kuda nimge nanu inductive effect dalli ಒಂದು hint helidde, that hint it is valid here also. Plus E minus E ನೋಡೋದು ಈಸಿ. ರೆಸ್ಪಾನ್ಸಿಬಲ್ ಸ್ಪೀಶೀಸ್, ಈ ಇಫೆಕ್ಟ್ ಬರಲಿಕ್ಕೆ ರೆಸ್ಪಾನ್ಸಿಬಲ್ ಸ್ಪೀಶೀಸ್ ಯಾವುದು, ಅದರ ಮೇಲೆ ಏನು ಚಾರ್ಜ್ ಇದೆ ಅದನ್ನು ಪ್ಲಸ್ ಚಾರ್ಜ್ ಇದ್ದರೆ ಪ್ಲಸ್ ಇಫೆಕ್ಟ್ ಅಂತ ಕರೀರಿ, ಮೈನಸ್ ಇದ್ದರೆ ಮೈನಸ್ ಅಂತ ಕರೀರಿ. ಸೊ ದಿಸ್ ಹಿಂಟ್ ಇಟ್ ಈಸ್ ಇದು ಎಲ್ಲದಕ್ಕೂ ನಿಮಗೆ ಎಲ್ಲ ಥರದ ಇಫೆಕ್ಟಿಗೂ ಇದು ವ್ಯಾಲಿಡ್ ಇರುತ್ತೆ, ರೈಟ್? ಜಸ್ಟ್ ಟು ರಿಮೆಂಬರ್. ಬಟ್ ಅದು ಎಕ್ಸಾಕ್ಟ್ ಡೆಫಿನೇಷನ್ ಸಮಥಿಂಗ್ ಬೇರೆ ಥರನೇ ಕೊಡ್ತೇವೆ. ಏನು ಅಂತ ಹೇಳಿದ್ರೆ, ಇಫ್ ಇಲೆಕ್ಟ್ರಾನ್ ಮೂಮೆಂಟ್ ಇಟ್ ಇಸ್ ಟುವರ್ಡ್ಸ್ ದ ಕಾರ್ಬನ್ ಆಟಮ್ ವಿಚ್ ಫರ್ದರ್ ಬೈಂಡ್ಸ್ ಟು ಅಟ್ಯಾಕಿಂಗ್ ರಿಯೇಜೆಂಟ್, ಅಟ್ಯಾಕಿಂಗ್ ರಿಯೇಜೆಂಟ್ಗೆ ಬೈಂಡ್ ಆಗೋ ಕಾರ್ಬನ್ ಆಟಮ್ ಕಡೆಗೆ ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಅಸ್ ಪ್ಲಸ್ ಇ ಇಫೆಕ್ಟ್ ಅಂತ ಹೇಳಿ ಡೆಫಿನೇಷನ್. ಓಕೆ, ದೇರ್ ಇಸ್ ಒನ್ ಮೋರ್, ಇದೇ ಥರದ ಮೈನಸ್ ಇ ಇಫೆಕ್ಟ್ ಅಂತ ಅನ್ನೋದಿದೆ. ಇಟ್ ಈಸ್ ಯೂಶುವಲಿ ಅಬ್ಸರ್ವ್ಡ್ ಇನ್ ಕೇಸ್ ಆಫ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಸೊ ಇದು ಕಾರ್ಬೋನಿಲ್ ಕಾಂಪೌಂಡ್ಸ್ ಲೆಟ್ ಅಸ್ ಸೇ ಇಟ್ ಇಸ್ ಅಟ್ಯಾಕ್ಡ್ ಬೈ ಸೈನೈಡ್ ಅಟ್ಯಾಕ್ ಮಾಡಲಿಕ್ಕೆ ಇದರ ಹತ್ರ ಅಪ್ರೋಚ್ ಆಗ್ತಾ ಇದೆ ಅಂತ ಹೇಳಿದಾಗ ದಿಸ್ ಸೈನೈಡ್ ಇಟ್ ಮೇಕ್ಸ್ ಆರ್ ಇಟ್ ಪ್ರಿಫರ್ಸ್ ಟು ಇದ್ರ ಜೊತೆ ಬಾಂಡ್ ಮಾಡ್ಕೊಳ್ಬೇಕು ಅಂತ ಪ್ರಿಫರೆನ್ಸ್ ಮಾಡುತ್ತೆ. ಸೊ ಇದಕ್ಕೀಗ ಮೈನಸ್ ಚಾರ್ಜ್ ಇರೋದ್ರಿಂದ ಇಲ್ಲಿ ನಿಮಗೆ ಬಾಂಡ್ ಬರಬೇಕು ಅಂದ್ರೆ ಇಲ್ಲಿ ಪ್ಲಸ್ ಚಾರ್ಜ್ ಇದ್ರೆ ದಟ್ ಇಸ್ ಫೇವರೇಬಲ್. ಸೊ ದಟ್ಸ್ ಹೌ ದಿಸ್ ಸೈನೈಡ್ ಇಟ್ ಕ್ಯಾನ್ ಈಸಿಲಿ ಅಟ್ಯಾಕ್ ದಿಸ್ ಕಾರ್ಬನ್ ಸೆಂಟರ್. ಸೊ ಹಾಗಾಗಿ ಈ ಸೈನೈಡ್ ಹತ್ರ ಬಂದಾಗ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸೈನೈಡ್ ಅಟ್ಯಾಕಿಂಗ್ ರಿಯೇಜೆಂಟ್ ಈ ಡಬಲ್ ಬಾಂಡಿನ ಇಲೆಕ್ಟ್ರಾನ್ಸ್ ದೇ ಮೂವ್ ಟುವರ್ಡ್ಸ್ ಆಕ್ಸಿಜನ್ ಆಟಮ್. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಮೈನಸ್ ಚಾರ್ಜ್ ಬರುತ್ತೆ, ಇದಕ್ಕೆ ಪ್ಲಸ್ ಚಾರ್ಜ್ ಬರುತ್ತೆ. ಇಮಿಡಿಯೇಟ್ಲಿ ದಿಸ್ ಸೈನೈಡ್ ಇಟ್ ಬೈಂಡ್ಸ್ ಹಿಯರ್. ಸೊ ಯು ವಿಲ್ ಗೆಟ್ ದಿಸ್ ಕೈಂಡ್ ಆಫ್ ಥಿಂಗ್, ರೈಟ್? ಸೊ ಈ ತರದ ಇಲೆಕ್ಟ್ರಾನ್ ಮೂವ್ಮೆಂಟ್ ಏನಿದೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಎ ಅಟ್ಯಾಕಿಂಗ್ ರಿಯೇಜೆಂಟ್, ದಿಸ್ ಈಸ್ ಆಲ್ಸೋ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಇಟ್ ಸೆಲ್ಫ್. ಬಟ್ ಇಲ್ಲಿ ಇದನ್ನ ಮೈನಸ್ ಇ ಇಫೆಕ್ಟ್ ಅಂತ ಕರಿತೀವಿ. ಸೊ ಮೈನಸ್ ಇ ಯಾವಾಗ ಕರಿತೇವೆ ಅಂತ ಹೇಳಿದ್ರೆ, ಇಫ್ ಇಲೆಕ್ಟ್ರಾನ್ ಮೂವ್ಮೆಂಟ್ ಇಟ್ ಇಸ್ ಅವೇ ಫ್ರಮ್ ದ ಕಾರ್ಬನ್ ಆಟಮ್ ಟು ವಿಚ್ ಅಟ್ಯಾಕಿಂಗ್ ರಿಯೇಜೆಂಟ್ ಇಟ್ ಇಸ್ ಬೈಂಡಿಂಗ್. ಈಗ ಇಲ್ಲಿ ಅಟ್ಯಾಕಿಂಗ್ ರಿಯೇಜೆಂಟ್ ಇದು ಬೈಂಡ್ ಆಗ್ತಿರೋದು ಈ ಕಾರ್ಬನ್ ಆಟಮ್ಗೆ, ಬಟ್ ಇಲೆಕ್ಟ್ರಾನ್ ಮೂವ್ಮೆಂಟ್ ಇಟ್ ಇಸ್ ಅವೇ ಫ್ರಮ್ ದಟ್, ಆವಾಗ ಅದನ್ನ ಮೈನಸ್ ಅಂತ ಕರಿತೇವೆ. ಬಟ್ ಸಿಂಪಲ್ ನೆನ್ಪಿಟ್ಕೊಳ್ಳಿಕ್ಕೆ ರೆಸ್ಪಾನ್ಸಿಬಲ್ ಸ್ಪೀಶೀಸ್ ಏನಿದೆ ಅದರ ಮೇಲೆ ಏನು ಚಾರ್ಜ್ ಇದೆ ನೋಡ್ರಿ, ದಟ್ ಯು ಕ್ಯಾನ್ ಅಸೈನ್. ಸೊ ಇಲ್ಲಿ ಸೈನೈಡ್ ಮೈನಸ್ ಚಾರ್ಜ್ ಇದೆ, ಸೊ ಇಟ್ ಇಸ್ ಮೈನಸ್ ಇ ಇಫೆಕ್ಟ್. ಸೊ ದಿಸ್ ಇಸ್ ಬ್ರೀಫ್ಲಿ ವಾಟ್ ಇಸ್ ಪ್ಲಸ್ ಇ ಇಫೆಕ್ಟ್ ಅಂಡ್ ಮೈನಸ್ ಇ ಇಫೆಕ್ಟ್, ರೈಟ್? ಅಂಡ್ ಇದು ಆಪರೇಟ್ ಆಗೋದು ಯಾವಾಗ ಅಂದ್ರೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್
ಅಟ್ಯಾಕಿಂಗ್ ರಿಯೇಜೆಂಟ್ ಈ ಇಫೆಕ್ಟ್ ಆಪರೇಟ್ ಆಗುತ್ತೆ. ಅದರ್ವೈಸ್ ಈ ಮಾಲಿಕ್ಯೂಲ್ ಅಲ್ಲಿ ಈ ತರದ ಇಲೆಕ್ಟ್ರಾನಿಕ್ ಮೂಮೆಂಟ್ ಇರೋದಿಲ್ಲ, ಅದು ಮೊದಲೇ ಆಪರೇಟ್ ಆಗಿ ಇರೋದಿಲ್ಲ. ಅಟ್ಯಾಕಿಂಗ್ ರಿಯೇಜೆಂಟ್ ಹತ್ರ ಬಂದಾಗ ಈ ತರದ ಇಲೆಕ್ಟ್ರಾನ್ ಮೂಮೆಂಟ್ ಇಂಡ್ಯೂಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್. ಓಕೆ, ಸೊ ವಾಟ್ ಆರ್ ಫ್ಯೂಚರ್ಸ್? ಫಸ್ಟ್ ಒನ್, ಇದು ಟೆಂಪರರಿ ಇಫೆಕ್ಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಹತ್ರ ಇದೆ, ಇಫೆಕ್ಟ್ ಬರುತ್ತೆ. ಅಟ್ಯಾಕಿಂಗ್ ರಿಯೇಜೆಂಟ್ ದೂರ ಹೋಯಿತು ಅಂದ್ರೆ ಇಫೆಕ್ಟ್ ಇರೋದಿಲ್ಲ. Then next, complete charge separation and electron transfer. So in comparison with inductive effect ದಲ್ಲಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಜಸ್ಟ್ ಅವುಗಳ ಆರ್ಬಿಟಲ್ ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದ್ವು, ಟುವರ್ಡ್ಸ್ ಒನ್ ಆಫ್ ದ ಆಟಮ್ ಮೂವ್ಮೆಂಟ್ ತೋರಿಸ್ತಿತ್ತು. ಬಟ್ ಇಲ್ಲಿ ಹಾಗಲ್ಲ, ಇಟ್ ಇಸ್ ಕಂಪ್ಲೀಟ್ ಚಾರ್ಜ್ ಸಪರೇಷನ್ ಅಂಡ್ ಇಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ದಿಸ್ ಈಸ್ ಅಬ್ಸರ್ವ್ಡ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಬೇಕೇ ಬೇಕು ಈ ಇಫೆಕ್ಟ್ ಇಂಡ್ಯೂಸ್ ಮಾಡಲಿಕ್ಕೆ. ಒನ್ ಮೋರ್ ಪಾಯಿಂಟ್ ಇಸ್ ಟು ಬಿ ರಿಮೆಂಬರ್ಡ್. ಯಾಕಂದ್ರೆ ರಿಯಲ್ ಮಾಲಿಕ್ಯೂಲ್ಸ್ ದಲ್ಲಿ ಜಸ್ಟ್ ಇಂಡಕ್ಟಿವ್ ಇಫೆಕ್ಟ್, ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಈ ತರ ಬರೋದಿಲ್ಲ. ವಾಟ್ ಎವರ್ ಇಫೆಕ್ಟ್ಸ್ ಆರ್ ಪಾಸಿಬಲ್, ಆಲ್ ಇಫೆಕ್ಟ್ಸ್ ಸೈಮಲ್ಟೇನಿಯಸ್ಲಿ ಆಪರೇಟ್ ಆಗ್ತಿರ್ತದೆ. ವೆನ್ ಬೋತ್ ಇಂಡಕ್ಟಿವ್ ಇಫೆಕ್ಟ್ ಅಂಡ್ electromeric effect, it stands for electromeric effect, operates in opposite direction, then electromeric effect dominates. ಸೊ ಇದು ಇಲೆಕ್ಟ್ರೋಮೆರಿಕ್ ಇಫೆಕ್ಟ್ ಕಂಪ್ಲೀಟ್ ಟ್ರಾನ್ಸ್ಫರ್ ಇರೋದ್ರಿಂದ ಯಾವಾಗಲೂ ಇದರದ್ದು ಡಾಮಿನೆನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಸ್ಟೇಟ್ಮೆಂಟ್ ತಿಳ್ಕೊಳ್ಳಿಕ್ಕೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್. ಸೊ ಇನ್ ದಿಸ್ ಮಾಲಿಕ್ಯೂಲ್, ಈ ಮಾಲಿಕ್ಯೂಲ್ ಇಷ್ಟೇ ತಗೊಂಡ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಂಡಕ್ಟಿವ್ ಇಫೆಕ್ಟ್ ಇಟ್ ಇಸ್ ಆಪರೇಟಿಂಗ್ ಇನ್ ದಿಸ್ ಡೈರೆಕ್ಷನ್. ಇದು ಕ್ಲೋರಿನ್ ಇರೋದ್ರಿಂದ ಇಲೆಕ್ಟ್ರಾನ್ ಮೂವ್ಮೆಂಟ್, ಸಿಗ್ಮಾ ಎಲೆಕ್ಟ್ರಾನ್ ಮೂವ್ಮೆಂಟ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಬಟ್ ಈ ಮಾಲಿಕ್ಯೂಲಿಗೆ ಈಗ ನೀವು ಒಂದು H+ ಹತ್ರ ತಗೊಂಡ್ ಬಂದ್ರಿ ಅಂತ ಹೇಳಿದ್ರೆ, ಲೆಟ್ಸ್ ಸೇ ದಿಸ್ H+ ಇಟ್ ಬೈಂಡ್ಸ್ ಟು ದಿಸ್, ಈ ಕಾರ್ಬನ್ ಆಟಮಿಗೆ ಬೈಂಡ್ ಆಗಬೇಕು ಅಂತ ಹೇಳಿದ್ರೆ, ಆವಾಗ ಬೈ electromeric effect electrons it should move in this direction. Inductive effect ಈ ಡೈರೆಕ್ಷನ್ ಅಲ್ಲಿ ಎಲೆಕ್ಟ್ರಾನ್ ಮೂವ್ ತರಿಸ್ತಾ ಇದೆ, ಎಲೆಕ್ಟ್ರಾನ್ ಮೂವ್ಮೆಂಟ್ ತರಿಸ್ತಾ ಇದೆ. ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಈ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗಬೇಕು. ಇಲ್ಲಿ ಈ ಎರಡೂ ಇಫೆಕ್ಟ್ ಆಪರೇಟ್ ಆಗ್ತಿದ್ದಾಗ ಆಲ್ವೇಸ್ ಇದು ಕಂಪ್ಲೀಟ್ ಟ್ರಾನ್ಸ್ಫರ್ ಆಗುವಂತ ಇಫೆಕ್ಟ್ ದಟ್ ಡಾಮಿನೇಟ್ಸ್. ಸೊ ದಟ್ ಸಿಂಪ್ಲಿ ಮೀನ್ಸ್ ದಟ್ H+ ಇಲ್ಲೇ ಬೈಂಡ್ ಆಗುತ್ತೆ ಬೈ ದಿಸ್ electromeric effect ಆಪರೇಟ್ ಆಗಿ ಇಲ್ಲಿ ಮೈನಸ್ ಚಾರ್ಜ್ ಬರೋದ್ರಿಂದ H+ ಇಲ್ಲೇ ಬೈಂಡ್ ಆಗುತ್ತೆ. ದಟ್ ಇಸ್ ದ ಮೀನಿಂಗ್. Okay, I think that is this is okay. Let's go with the next one. Next effect, in fact, it is resonance effect or mesomeric effect. But ಅದಕ್ಕೆ ಹೋಗೋದಕ್ಕಿಂತ ಮೊದಲು we should know what is this resonance. ಹೇಳಿರ್ತೇವೆ, ರೆಸೋನೆನ್ಸ್ ಅನ್ನೋ ಟರ್ಮ್ ಕೇಳಿರ್ತೇವೆ, ಬೆನ್ಸಿನ್ದಲ್ಲಿ ರೆಸೋನೆನ್ಸ್ ಆಗುತ್ತೆ ಅಂತ ಹೇಳಿ ಹೇಳಿರ್ತೇವೆ. ಬಟ್ ಯೂಶುವಲಿ ಎಕ್ಸಾಕ್ಟ್ಲಿ ಏನು ಕಾನ್ಸೆಪ್ಟ್ ಅನ್ನೋದು ಕ್ಲಿಯರ್ ಇರೋದಿಲ್ಲ. So let me briefly give you the concept of resonance. Of course, it's not just in benzene. In many molecules this resonance is very common concept, but namge illi it's easy to understand. It is important to understand the resonance in case of benzene. See, what I have done is I have given two structures of benzene. So now usually sometimes hege bariteve benzene structure, in kelavu sati hege bariteve. Now definitely now the question arises, which is the correct structure of benzene, whether it is this structure or it is this structure. But ಕರೆಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ನೈದರ್ ದಿಸ್ ಇಸ್ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ನಾರ್ ದಿಸ್ ಇಸ್ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ದೆನ್ ವಾಟ್ ಈಸ್ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್? ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಇಟ್ ಕೆನಾಟ್ ಬಿ ರೆಪ್ರೆಸೆಂಟೆಡ್ ಜಸ್ಟ್ ಲೈಕ್ ದಿಸ್. ಈ ತರ ಅದನ್ನು ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರಿಯಾಲಿಟಿ ಏನಿದೆ, ರಿಯಲ್ ಬೆನ್ಸಿನ್ ಅನ್ನುವಂಥದ್ದು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಹೈಬ್ರಿಡ್ ಆಫ್ ದೀಸ್ ಟು. ಇವ್ ಎರಡರದ್ದು ಮಿಕ್ಸ್ ಮಾಡಿಕೊಂಡು ಒಂದು ಸ್ಟ್ರಕ್ಚರ್ ಎಕ್ಸಿಸ್ಟ್ ಆಗತ್ತೆ ಅಂತ ಇದ್ರೆ, ಸೊ ದಟ್ ವಿಲ್ ಬಿ ದ ರಿಯಲ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್. ಯಾಕೆ ನಾನು ಇದನ್ನ ಬೆನ್ಸಿನ್ ದ ಕರೆಕ್ಟ್ ಸ್ಟ್ರಕ್ಚರ್ ಅಲ್ಲ ಅಂತ ಹೇಳ್ತೇನೆ ಅಂದ್ರೆ, ಇಫ್ ಐ ಸೇ ಆರ್ ಇಫ್ ಐ ಕಾಲ್ ದಿಸ್ ಟು ಬಿ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಆರ್ ದಿಸ್ ಟು ಬಿ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್, in that case, so this structure it should be able to explain all the observed properties of benzene. ಬೆನ್ಸಿನ್ ಏನೇನು ಕೆಮಿಕಲ್ ಪ್ರಾಪರ್ಟೀಸ್ ಇದೆ, ಏನೇನು ಫಿಸಿಕಲ್ ಪ್ರಾಪರ್ಟೀಸ್ ಇದೆ, ಅವೆಲ್ಲ ಪ್ರಾಪರ್ಟೀಸ್ ನನಗೆ ಈ ಸ್ಟ್ರಕ್ಚರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರಬೇಕು. ಬಟ್ ಈ ತರ ನಾನು ಬೆನ್ಸಿನಿಗೆ ಸ್ಟ್ರಕ್ಚರ್ ಕೊಟ್ಟೆ ಅಂತ ಹೇಳಿದ್ರೆ, ಬೆನ್ಸಿನಿನ ಎಲ್ಲಾ ಪ್ರಾಪರ್ಟೀಸ್ ನನಗೆ ಡೆಫಿನೆಟ್ಲಿ ಈ ಸ್ಟ್ರಕ್ಚರ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ಇವನ್ ಫಾರ್ ದಟ್ ಮ್ಯಾಟರ್ ಇದನ್ನು ತಗೊಂಡ್ರು ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ನಿಮ್ಗೆ ಎಕ್ಸಾಂಪಲ್ ಕೊಡೋದಿತ್ತು ಅಂತ ಹೇಳಿದ್ರೆ ಬಾಂಡ್ ಲೆಂತ್. ಸೊ ಈ ಸ್ಟ್ರಕ್ಚರ್ ದಲ್ಲಿ ನಾನು ಏನ್ ಬರ್ದಿದ್ದೀನಿ, ಐ ಹ್ಯಾವ್ ಶೋನ್ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ತೋರಿಸಿದ್ದೀನಿ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ತೋರಿಸಿದ್ದೀನಿ. ಸೊ ಇದೇ ರಿಯಾಲಿಟಿ ಆಗಿತ್ತು ಅಂದ್ರೆ ಇನ್ ಬೆನ್ಸಿನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ನಮಗೆ ವಿ ಶುಡ್ ಗೆಟ್ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಬಾಂಡ್ ಲೆಂತ್ಸ್. ಒಂದು ನಿಮಗೆ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಲೆಂತ್ ಬರಬೇಕು, ಇನ್ನೊಂದು ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಲೆಂತ್ ಬರಬೇಕು. ಬಟ್ ಎಕ್ಸ್ಪೆರಿಮೆಂಟಲಿ ಬೆನ್ಸಿನ್ ಬಾಂಡ್ ಲೆಂತ್ ಮೆಷರ್ ಮಾಡಿದ್ರೆ ವಿ ಡೋಂಟ್ ಫೈಂಡ್ ಟೂ ಡಿಫರೆಂಟ್ ಕೈಂಡ್ಸ್ ಆಫ್ ಬಾಂಡ್ ಲೆಂತ್ಸ್ ಹಿಯರ್. ವಾಟ್ ವಿ ಫೈಂಡ್ ಇಸ್ ಜಸ್ಟ್ ಎಲ್ಲಾ ಕಾರ್ಬನ್ನಿಗೂ, ಎಲ್ಲಾ ಎರಡು ಕಾರ್ಬನ್ ಆಟಮ್ ನಡುವೆನು ಒಂದೇ ಬಾಂಡ್ ಲೆಂತ್ ತೋರಿಸುತ್ತೆ. ವಿಚ್ ಮೀನ್ಸ್ ದಟ್ ಇನ್ ರಿಯಾಲಿಟಿ ಬೆನ್ಸಿನ್ದಲ್ಲಿ ಇಲ್ಲಿ ಒಂದ್ ಕಡೆ ಸಿಂಗಲ್ ಬಾಂಡ್, ಒಂದ್ ಕಡೆ ಡಬಲ್ ಬಾಂಡ್ ಇಲ್ಲ. ಅಂಡ್ ಆ ಬಾಂಡ್ ಲೆಂತ್, ರಿಯಲ್ ಬಾಂಡ್ ಲೆಂತ್ ಏನು ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ ಮಾಡ್ತೀವಿ ಅದೇನಿದೆ ಅಂತ ಹೇಳಿದ್ರೆ ಇಟ್ ಇಸ್ ಇನ್ ಬಿಟ್ವೀನ್. ಅದು ಡಬಲ್ ಬಾಂಡ್ ಲೆಂತ್ ಇಲ್ಲ, ಸಿಂಗಲ್ ಬಾಂಡ್ ಲೆಂತ್ ಇಲ್ಲ, ಅದರ ಮಧ್ಯದ್ದಿದೆ.
ಸೊ ದಟ್ ಇಂಡಿಕೇಟ್ಸ್ ದಟ್ ಇದು ಈ ಬಾಂಡ್ ಪರ್ಫೆಕ್ಟ್ಲಿ ಸಿಂಗಲ್ ಬಾಂಡ್ ಅಲ್ಲ, ಇದು ಡಬಲ್ ಬಾಂಡು ಅಲ್ಲ, ರೈಟ್. ಸೊ ಹಾಗಾಗಿ ರಿಯಲ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ಯಾವುದು ಅಂತ ಕೇಳಿದ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಆಸ್ ರೆಸೋನೆನ್ಸ್ ಹೈಬ್ರಿಡ್ ಆಫ್ ದೀಸ್ ಟು. ಸೊ ಯಾವಾಗ ಹೀಗೆ ನಿಮಗೆ ಮಾಲಿಕ್ಯೂಲ್ ಅಲ್ಲಿ ಅಬ್ಸರ್ವ್ಡ್ ಪ್ರಾಪರ್ಟೀಸ್ ಅನ್ನ ಒಂದು ಸ್ಟ್ರಕ್ಚರ್ ಇಂದ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರೋದಿಲ್ಲ, ದೆನ್ ದ ರಿಯಲ್ ಸ್ಟ್ರಕ್ಚರ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಹೈಬ್ರಿಡ್ ಆಫ್ ಸೋ ಮೆನಿ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಈಗ ಬೆನ್ಸಿನ್ ಕೇಸಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ ಬೆನ್ಸಿನ್ ರಿಯಲ್ ಸ್ಟ್ರಕ್ಚರ್ ಏನು ಕೇಳಿದ್ರೆ ಇವು ಎರಡು ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಅಂತ ಏನ್ ಬರಿತೇವೆ ಅದರದ್ದು ಹೈಬ್ರಿಡ್. ಸೊ ಯಾವ್ದು ಸ್ಟ್ರಕ್ಚರ್ಸ್ ಅಂತ ಬರ್ಕೊಂಡು ನಾವು ಹೈಬ್ರಿಡ್ ಅಂತ ಅದರದ್ದು ಹೈಬ್ರಿಡ್ ಅಂತ ಹೇಳ್ತೇವೆ ಅದನ್ನ ವಿ ಕಾಲ್ ದಮ್ ಆಸ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಅಂಡ್ ರಿಯಾಲಿಟಿ ಅದು ನೈದರ್ ದಿಸ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ವಿಲ್ ಬಿ ರಿಯಲ್ ನಾರ್ ದಿಸ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ವಿಲ್ ಬಿ ರಿಯಲ್. ರಿಯಾಲಿಟಿ ಇಟ್ ವಿಲ್ ಬಿ ರೆಸೋನೆನ್ಸ್ ಹೈಬ್ರಿಡ್ ಆಫ್ ದೀಸ್ ಟು. ಅಂಡ್ ಯೂಶಲಿ ಇದು ಒಂಥರದ್ದು ಮಿಸ್ಕನ್ಸೆಪ್ಷನ್ ಇರುತ್ತೆ ದಟ್ ಸ್ವಲ್ಪ ಹೊತ್ತು ಈ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಈ ಸ್ಟ್ರಕ್ಚರ್ ದಲ್ಲಿ ಇರುತ್ತೆ, ಅಥವಾ ಇವೆರಡು ಸ್ಟ್ರಕ್ಚರ್ಸ್ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ, ರ್ಯಾಪಿಡ್ ಇಂಟರ್ ಕನ್ವರ್ಷನ್ಸ್ ಆಗ್ತಿರುತ್ತೆ, ಆ ತರದ್ದೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ. ಬಟ್ ಆಲ್ ದೋಸ್ ಆರ್ ರಾಂಗ್. ರಿಯಾಲಿಟಿ ಏನು ಕೇಳಿದ್ರೆ ನೈದರ್ ದಿಸ್ ನಾರ್ ದಿಸ್, ಇವೆರಡು ಮಿಕ್ಸರ್ ಏನೋ ಒಂದು ಎಕ್ಸಿಸ್ಟ್ ಆಗತ್ತೆ ಅನ್ನೋದೇ ರಿಯಾಲಿಟಿ. ಮೇ ಬಿ ಅದನ್ನ ಅಪ್ರಾಪ್ರಿಯೇಟ್ಲಿ ಹೀಗೆ ರೆಪ್ರೆಸೆಂಟ್ ಮಾಡಬಹುದು, ದೋ ಇಟ್ ಇಸ್ ನಾಟ್ ಕರೆಕ್ಟ್ ರೆಪ್ರೆಸೆಂಟೇಷನ್. ರೆಸೋನೆನ್ಸ್ ಹೈಬ್ರಿಡ್ ಅಂತ ಹೇಳಿ ಸೊ ಡಬಲ್ ಬಾಂಡ್ ಎಲ್ಲಿಯೂ ಲೋಕಲೈಸ್ ಆಗಿಲ್ಲ. ಸೊ ಹೀಗೆ ಬರ್ದಿದ್ದೇನೆ ಅಂದ್ರೆ ಡಬಲ್ ಬಾಂಡ್ ಲೋಕಲೈಸ್ಡ್, ಇವೆರಡು ಬಾಂಡ್ ನಡುವೆ ಲೋಕಲೈಸ್ ಆಗಿದೆ ಅನ್ನೋದು ಮೀನಿಂಗ್. ಅಥವಾ ಇಲ್ಲಿ ಹೀಗೆ ಬರ್ದಿದ್ದೇನೆ ಅಂದ್ರೆ ಡಬಲ್ ಬಾಂಡ್ ಇಲ್ಲಿ ಲೋಕಲೈಸ್ ಆಗಿದೆ. ಬಟ್ ಇನ್ ರಿಯಾಲಿಟಿ ಬೆನ್ಸಿನ್ ದಲ್ಲಿ ಡಬಲ್ ಬಾಂಡ್ ಇಟ್ ಇಸ್ ನಾಟ್ ಲೋಕಲೈಸ್ಡ್, ಇಟ್ ಇಸ್ ಡಿಲೋಕಲೈಸ್ಡ್. ಇವು ಮೂರು ಡಬಲ್ ಬಾಂಡ್ಸ್ ಇಲ್ಲಿ 6 ಕಾರ್ಬನ್ ಆಟಮ್ ನಡುವೆ ಅದು ನಿಮಗೆ ಮೂವ್ ಆಗ್ತಿರ್ತದೆ, ದಟ್ ಇಸ್ ಡಿಲೋಕಲೈಸೇಷನ್. ಅಂಡ್ ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ರೆಸೋನೆನ್ಸ್. ಯಾವಾಗ ನಮಗೆ ಈ ತರ ಆಗ್ತಿರ್ತದೆ ಒಂದು ಸ್ಟ್ರಕ್ಚರ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರೋದಿಲ್ಲ, ಒಂದು ಹೈಬ್ರಿಡ್ ಸ್ಟ್ರಕ್ಚರ್ ನ ರಿಯಾಲಿಟಿ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ದೆನ್ ಅಲ್ಲಿ ಅಂಥ ಮಾಲಿಕ್ಯೂಲ್ ಅಲ್ಲಿ ರೆಸೋನೆನ್ಸ್ ಇದೆ ಅಂತ ಹೇಳ್ತೇವೆ. ಅಂಡ್ ಯೂಶುವಲಿ ಇಟ್ ಇಸ್ ವೆರಿ ಕಾಮನ್. ಹೀಗೆ ನಿಮ್ಗೆ ಅಲ್ಟರ್ನೇಟಿವ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇದ್ದಾಗ ರೆಸೋನೆನ್ಸ್ ಫಿನಾಮಿನನ್ ಇಟ್ ವಿಲ್ ಬಿ ವೆರಿ ಕಾಮನ್. ಓಕೆ, ವಿತ್ ದಿಸ್ ಬ್ಯಾಕ್ ಗ್ರೌಂಡ್ now let's come to what is this mesomeric effect or resonance effect. For that ಒಂದು ಎಕ್ಸಾಂಪಲ್ ತಗೊಳ್ತೇನೆ. ಈಗ ನೋಡ್ರಿ, ಬೆನ್ಸಿನ್ ತಗೊಂಡಿದ್ದೆ ನಾನು, ಬೆನ್ಸಿನ್ ಅಷ್ಟೇ ಇದೆ, ಇದು ಪಾರ್ಟ್ ಇಲ್ಲ ಅಂತ ಹೇಳಿದ್ರೆ then 2 contributing structures will be possible for benzene. ಬಟ್ ಈಗ ಏನ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಬೆನ್ಸೀನಿಗೆ ಒಂದು NH2 ಗ್ರೂಪ್ ಅಟ್ಯಾಚ್ ಮಾಡಿದ್ದೇನೆ. ಬಿಕಾಸ್ ಆಫ್ ದಿಸ್ ಅಟ್ಯಾಚ್ಮೆಂಟ್ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ನೈಟ್ರೋಜನ್ ಇಟ್ ಗಿವ್ಸ್ 2 electrons, ಇದು ಮತ್ತೊಂದು 2 electrons ಅನ್ನ ನಿಮಗೆ ಡಿಲೋಕಲೈಸೇಷನ್ ಕೊಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಸ್ಟ್ರಕ್ಚರ್ದಲ್ಲಿ ಯು ಕ್ಯಾನ್ ಶೋ ಡಬಲ್ ಬಾಂಡ್ ಹಿಯರ್. ಅಂಡ್ ಇದನ್ನ ಇದೇ ತರ ಕಂಟಿನ್ಯೂ ಮಾಡಿದ್ರಿ ಅಂತ ಹೇಳಿದ್ರೆ ಇದನ್ನ ಹೇಗೆ ಬರೆಯೋದು ಆ ಡೀಟೇಲ್ಸ್ಗೆ ನಾವು ಹೋಗೋದಿಲ್ಲ, ಇಟ್ ಅನ್ನೆಸರಿಲಿ ಟೇಕ್ಸ್ ಟೈಮ್, ಬಟ್ ಯು ಶುಡ್ ನೋ ಹೌ ಟು ರೈಟ್ ದಿಸ್. ಸೊ ಎಸೆನ್ಷಿಯಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೈ ಅಟ್ಯಾಚಿಂಗ್ ದಿಸ್ NH2 ಗ್ರೂಪ್ ವಿ ಕ್ಯಾನ್ ರೈಟ್ ಮೋರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಫಾರ್ ದ ಮಾಲಿಕ್ಯೂಲ್. ಬೆನ್ಸಿನ್ ಇದ್ರೆ 2 ಆಗ್ತಿತ್ತು, ಇಲ್ಲಿ ಒಂದು ಜಸ್ಟ್ NH2 ಅಟ್ಯಾಚ್ ಮಾಡೋದ್ರಿಂದ ಬೇರೆ ಬೇಕಾದಷ್ಟು ನನಗೆ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಬರಲಿಕ್ಕೆ ಬರ್ತಾ ಇದೆ. ಸೊ ಅದಕ್ಕೆ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ NH2 ಗ್ರೂಪ್ ರೆಸೋನೆನ್ಸ್ ಇನ್ಕ್ರೀಸ್ ಆಗಿದೆ. ಮೊದಲು ರೆಸೋನೆನ್ಸ್ ಇತ್ತು ಆಫ್ ಕೋರ್ಸ್, ಬಟ್ ನಾವು ಬಿಕಾಸ್ ಆಫ್ ದಿಸ್ ಆ ರೆಸೋನೆನ್ಸ್ ಅನ್ನುವಂಥದ್ದು ಏನಿದೆ ಅದು ಮೊದಲಿಗಿಂತಾನು ಜಾಸ್ತಿ ಆಗಿದೆ. ಅಂಡ್ ದಟ್ಸ್ ಹೌ ದಿಸ್ ಗ್ರೂಪ್ ಇಟ್ ಇಸ್ ಬ್ರಿಂಗಿಂಗ್ ಆರ್ ಇಟ್ ಇಸ್ ಇನ್ಕ್ರೀಸಿಂಗ್ ರೆಸೋನೆನ್ಸ್. And now you can say that this group it is bringing this effect plus M or plus R effect, plus mesomeric effect or plus resonance effect ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಒಂದು ಪಾಯಿಂಟ್ ನೆನಪಿಟ್ರೆ ಆಲ್ರೆಡಿ ರೆಸೋನೆನ್ಸ್ ಇತ್ತು, ಸೊ ಈ ಗ್ರೂಪ್ ಅಟ್ಯಾಚ್ ಮಾಡಿರೋದ್ರಿಂದ ಅದು ಮತ್ತೂ ಜಾಸ್ತಿ ಆಯಿತು, ನಂಬರ್ ಆಫ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ಮತ್ತೂ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ದೆನ್ ಸಚ್ ಗ್ರೂಪ್ ವಿ ಸೇ ದಟ್ ಇಟ್ ಈಸ್ ಇಂಡ್ಯೂಸಿಂಗ್ ಮೆಸೋಮರಿಕ್ ಎಫೆಕ್ಟ್. ಆಫ್ ಕೋರ್ಸ್ ಇದು ದ ಹಿಂಟ್ ಅರ್ಲಿಯರ್ ವಿಚ್ ಹ್ಯಾಡ್ ಗಿವನ್ ದಟ್ ಇಸ್ ವ್ಯಾಲಿಡ್ ಹಿಯರ್ ಆಲ್ಸೋ. ಇದು ಈ ಪ್ಲಸ್ ಎಮ್ ಮೈನಸ್ ಎಮ್ ಹೇಗೆ ಅಸೈನ್ ಮಾಡ್ತೀವಿ ಅಂತ ಹೇಳಿದ್ರೆ ರೆಸ್ಪಾನ್ಸಿಬಲ್ ಗ್ರೂಪ್ ಮೇಲೆ ಏನ್ ಚಾರ್ಜ್ ಬರುತ್ತೆ ನೋಡ್ರಿ. ಸೊ ಇಲ್ಲಿ ಇದರದ್ದು ನೀವು ಎಲೆಕ್ಟ್ರಾನ್ಸ್ ಅನ್ನ ಡಿಲೋಕಲೈಸೇಷನ್ ಇನ್ವಾಲ್ವ್ ಮಾಡ್ಕೊಂಡ್ರೆ ದಿಸ್ ಗ್ರೂಪ್ ಇಟ್ ಗೆಟ್ಸ್ ಪ್ಲಸ್ ಚಾರ್ಜ್, ಸೊ ಯು ಕ್ಯಾನ್ ಕಾಲ್ ಇಟ್ ಅಸ್ ಪ್ಲಸ್ ಎಮ್. ಕೋರ್ಸ್ ಮತ್ತೆ ಅದು ಟೆಕ್ನಿಕಲ್ ಡೆಫಿನೇಷನ್ ಇಟ್ ಇಸ್ ಡಿಫರೆಂಟ್, ಬಟ್ ಅದು ಪ್ಲಸ್ ಎಮ್ ಪ್ಲಸ್ ಆರ್ ಐಡೆಂಟಿಫೈ ಮಾಡಲಿಕ್ಕೆ ದಿಸ್ ಇಸ್ ದ ಈಸಿಯೆಸ್ಟ್ ವೇ. ಎಲ್ಲದಕ್ಕೂ ಹೀಗೆ ಮಾಡಿದ್ರಿ, ಇವನ್ ಫಾರ್ ದಿಸ್ ಯು ಕ್ಯಾನ್ ಡೂ ದಿಸ್ ಇಟ್ ಸೆಲ್ಫ್, ರೈಟ್? ಓಕೆ. ಅಂಡ್ ಅಫ್ ಕೋರ್ಸ್ ಯಾವಾಗ ಪ್ಲಸ್ ಎಮ್ ಅಂತೇವೆ ಅಂದ್ರೆ ಇಫ್ ದ ಅಟ್ಯಾಚ್ಡ್ ಗ್ರೂಪ್ ಅದು ನಿಮಗೆ ಇಲೆಕ್ಟ್ರಾನ್ಸ್ ಅನ್ನು ಕೊಡ್ತಾ ಇದೆ, ಅದು ಇಲೆಕ್ಟ್ರಾನ್ಸ್ ಅನ್ನ ಬಿಟ್ಟು ಕೊಡ್ತಾ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ಕಾಲ್ಡ್ ಅಸ್ ಪ್ಲಸ್ ಎಮ್. ಓಕೆ, ಫೈನ್. ಒನ್ ಮೋರ್ ಪಾಯಿಂಟ್ ಯು ಕ್ಯಾನ್ ನೋಟಿಸ್ ಹಿಯರ್, ಇಲ್ಲಿ ಈ ತರದ್ ಒಂದು ಪ್ಲಸ್ ಎಮ್ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ ಇದ್ದಾಗ ನೋಡ್ರಿ ಮೈನಸ್ ಚಾರ್ಜ್ ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ಪಾಯಿಂಟ್ ಅಲ್ಲಿ ಬಂದಿದೆ ನೋಡ್ಕೊಳ್ರಿ. ಡೆಫಿನೆಟ್ಲಿ ದಿಸ್ ವಿಲ್ ಬಿ ಯೂಸ್ಫುಲ್ ಬೇಕಾದಷ್ಟು ಬೇರೆ ಕಡೆ. ಇಲ್ಲಿ ಆರ್ಥೋ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪೊಸಿಷನ್ ಇಟ್ ಇಸ್ ಕಾಲ್ಡ್ ಆಸ್ ಆರ್ಥೋ ಪೊಸಿಷನ್. ಆರ್ಥೋದಲ್ಲಿ ಮೈನಸ್ ಚಾರ್ಜ್ ಬರ್ತಾ ಇದೆ, ಇಲ್ಲಿಯೂ ಆರ್ಥೋ ಪೊಸಿಷನ್ ದಲ್ಲಿ ಇನ್ನೊಂದು ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ದಲ್ಲಿ ಇದೆ ಮೈನಸ್ ಚಾರ್ಜ್. ಪ್ಯಾರಾದಲ್ಲಿ ಬರ್ತಾ ಇದೆ, ವೆರಸ್ ಮೆಟಾದಲ್ಲಿ ಅಫೆಕ್ಟ್ ಆಗ್ತಿಲ್ಲ, ರೈಟ್? ಅಂಡ್ ಯೂಶುವಲಿ ದಟ್ ಇಸ್ ದ ಕೇಸ್. ಬಂದು ನಿಮ್ಗೆ ಇಲ್ಲಿ ಗ್ರೂಪ್ ಅಟ್ಯಾಚ್ಡ್ ಇದೆ ಅಂತ ಹೇಳಿದ್ರೆ ಮೆಟಾದಲ್ಲಿ ಅದರದ್ದು ಇಫೆಕ್ಟ್ ಇರೋದಿಲ್ಲ, ಅದರದ್ದು ಇಫೆಕ್ಟ್ ನಿಮಗೆ ಆರ್ಥೋ ಮತ್ತೆ ಪ್ಯಾರಾದಲ್ಲಿ ಜಾಸ್ತಿ ಕಾಣ್ತಾ ಇರ್ತದೆ. ಫೈನ್.
ಸಿಮಿಲರ್ಲಿ ಮೈನಸ್ ಎಂ ಇಫೆಕ್ಟ್ ಅಂತ ಹೇಳಿದ್ರೆ ಅದು ಕೂಡ ಇದೇ ತರದ್ದು. ಒಂದು ಗ್ರೂಪ್ ಅಟ್ಯಾಚ್ ಮಾಡೋದ್ರಿಂದ ವಿ ಇನ್ಕ್ರೀಸ್ ರೆಸೋನೆನ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಬಟ್ ಇದಕ್ಕೆ ಡಿಫ್ರೆನ್ಸ್ ಏನು ಅಂದ್ರೆ, ಇದು ಇಲೆಕ್ಟ್ರಾನ್ಸ್ ಅನ್ನ ಬಿಟ್ಟು ಕೊಟ್ಟು ರೆಸೋನೆನ್ಸ್ ಜಾಸ್ತಿ ಮಾಡ್ತಿತ್ತು, ಇದು ಇಲೆಕ್ಟ್ರಾನ್ಸ್ ಅನ್ನು ತನ್ನ ಕಡೆಗೆ ಎಳ್ಕೊಂಡು ಇಟ್ ಹ್ಯಾಸ್ ಇನ್ಕ್ರೀಸ್ ದ ರೆಸೋನೆನ್ಸ್. ಸೊ ಇಲ್ಲಿ ನೀವು ನೋಡಬಹುದು ಏನ್ ಮಾಡಿದೆ ಅಂತ ಹೇಳಿದ್ರೆ, ಅದು ರಿಂಗ್ ಇಂದ ಒಂದು ಡಬಲ್ ಬಾಂಡ್ ಅನ್ನ ತನ್ನ ಕಡೆ ಡಿಲೋಕೈಸ್ ಮಾಡ್ಕೊಂಡಿದೆ. ಅಂಡ್ ದಟ್ಸ್ ಹೌ ದಿಸ್ ಡಬಲ್ ಬಾಂಡ್ ಓ ಇದ್ದು ಇಟ್ ಹ್ಯಾಸ್ ಟರ್ನ್ ಟು ಬಿ ಓ ಮೈನಸ್. ಅಂಡ್ ಅಗೇನ್ ಅದೇ ಹಿಂಟ್ ಮೇಲೆ ಹೋದ್ರೆ ಇಲ್ಲಿ ಒಂದು ಹೊಸದಾಗಿ ಮೈನಸ್ ಚಾರ್ಜ್ ಡೆವಲಪ್ ಆಗ್ತಾ ಇದೆ. ಸೊ ಇದು ಪ್ಲಸ್ ಮತ್ತು ಇದು ಮೈನಸ್ ತಗೊಳ್ಬೇಡ್ರಿ, ಯಾಕಂದ್ರೆ ಅದು ನೈಟ್ರೋ ಗ್ರೂಪ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಹಾಗೆ ಬರಿತೇವೆ ಅದನ್ನ, ಹಾಗಾಗಿ ಅದು ಬಂದಿದೆ, ರೈಟ್. ಸೊ ದಿಸ್ ಒನ್ ಇಟ್ ಇಸ್ ನ್ಯೂಲಿ ಡೆವಲಪ್. ಸೊ ದಿಸ್ ಯು ಕ್ಯಾನ್ ಕಾಲ್ ಇಟ್ as ಮೈನಸ್ ಎಮ್ ಆರ್ ಮೈನಸ್ ಆರ್. ಅಗೇನ್ ಹಿಯರ್ ಏನು ಅಂತ ಹೇಳಿದ್ರೆ, ಇಫ್ ದ ಗ್ರೂಪ್ ಇಟ್ ಇಸ್ ಟೇಕಿಂಗ್ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್, then it will be called as minus m effect. ಸೊ ಹಿಯರ್ ಆಲ್ಸೋ ನೀವು ಸೇಮ್ ಅಬ್ಸರ್ವ್ ಮಾಡ್ರಿ, ಏನು ಅಂತ ಹೇಳಿದ್ರೆ ಅದ್ರದ್ದು ಏನಾದರೂ ಇಫೆಕ್ಟ್ ಬಂದಿದ್ದಿದ್ರೆ ಇಟ್ ಇಸ್ ಅಟ್ ಆರ್ಥೋ ಪೊಸಿಷನ್, ಇಲ್ಲಿ ಕೂಡ ನೋಡ್ರಿ ಆರ್ಥೋ ಪೊಸಿಷನ್ ಅಲ್ಲಿ, ಅಂಡ್ ಅಟ್ ಪ್ಯಾರಾ ಪೊಸಿಷನ್. ಮೆಟಾ ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಇಸ್ ಅನ್ಅಫೆಕ್ಟೆಡ್. ದಿಸ್ ಪಾಯಿಂಟ್ ಯು ಕೀಪ್ ಇನ್ ಮೈಂಡ್, ರೈಟ್. ಪ್ಲಸ್ ಎಂ ಇಫೆಕ್ಟ್ ಇತ್ತು ಅಂತ ಹೇಳಿದ್ರೆ ನಿಮಗೆ ಮೈನಸ್ ಚಾರ್ಜ್ ಬರ್ತದೆ, ದಟ್ ಇಸ್ ಆಲ್ಸೋ ಪಾಯಿಂಟ್ ಟು ಬಿ ನೋಟಿಸ್ಡ್. ಪ್ಲಸ್ ಎಂ ಇಫೆಕ್ಟ್ ಇತ್ತು ಅಂದ್ರೆ ಮೈನಸ್ ಚಾರ್ಜ್ ಬರ್ತಾ ಇದೆ. ಮೈನಸ್ ಎಂ ಇಫೆಕ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಬಿ ಪ್ಲಸ್ ಚಾರ್ಜ್ ಅಟ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್. ಓಕೆ, ದಿಸ್ ಇಸ್ ಇನ್ ಫ್ಯಾಕ್ಟ್ ಪ್ಲಸ್ ಎಂ ಅಂಡ್ ಪ್ಲಸ್ ಆರ್ ಇಫೆಕ್ಟ್. ನಾವು ಇದರದ್ದು ಫ್ಯೂಚರ್ಸ್ ನೋಡಿದ್ದೇವೆ, ಜಸ್ಟ್ ರಿವೈಸ್ ಮಾಡೋದಿತ್ತು ಅಂದ್ರೆ, ಅಗೇನ್ ದಿಸ್ ಇಸ್ ಎ ಪರ್ಮನೆಂಟ್ ಇಫೆಕ್ಟ್. ಪರ್ಮನೆಂಟ್ ಇಫೆಕ್ಟ್ ಇದೆ ಅಂತ ಹೇಳಿದ್ರೆ ಆ ಗ್ರೂಪ್ ಆ ಮಾಲಿಕ್ಯೂಲ್ ಇದೆ ಅಂತ ಹೇಳಿದ್ರೆ ಈ ಇಫೆಕ್ಟ್ ಆಪರೇಟ್ ಹಾಕೊಂಡೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ NH2 ಗ್ರೂಪ್ ಓವರ್ ಬೆನ್ಝೀನ್, ಅಲ್ಲಿ ಅದು NH2 ಇಂಡ್ಯೂಸ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. NH2 ರೆಡಿಲಿ ಆ ಮಾಲಿಕ್ಯೂಲ್ ಅಲ್ಲಿ ನಂಬರ್ ಆಫ್ ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಜಾಸ್ತಿ ಮಾಡಿರುತ್ತೆ, ಅಂಡ್ ಆ ರೆಸೋನೆನ್ಸ್ ಇಫೆಕ್ಟ್ ಡ್ಯೂ ಟು NH2 ಅದು ರೆಡಿಲಿ ಆಪರೇಟ್ ಹಾಕೊಂಡೇ ಇರುತ್ತೆ, ಅಂಡ್ ಇಟ್ ವಿಲ್ ಬಿ ಪರ್ಮನೆಂಟ್ ಇನ್ ದ ಮಾಲಿಕ್ಯೂಲ್. ಅಂಡ್ ಹಿಯರ್ ಯು ಫೈಂಡ್ ಕಂಪ್ಲೀಟ್ ಚಾರ್ಜ್ ಸಪರೇಷನ್. ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಬರೀಬೇಕಾದ್ರೆ ಕಂಪ್ಲೀಟ್ ಫುಲ್ ಚಾರ್ಜ್ ಪ್ಲಸ್ ಮೈನಸ್ ಅಂತ ಡೆವಲಪ್ ಆಗುತ್ತೆ. ಇಂಡಕ್ಟಿವ್ ತರ ಪಾರ್ಷಿಯಲ್ ಚಾರ್ಜಸ್ ಆಗೋದಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ಡಿಸ್ಟೆನ್ಸ್ ಇಂಡಿಪೆಂಡೆಂಟ್. ಡಿಸ್ಟೆನ್ಸ್ ಇಂಡಿಪೆಂಡೆಂಟ್ ಅಂದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ಸೇ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ ದಲ್ಲಿ ನಿಮ್ಗೆ ಏನೋ ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇಂಡಕ್ಟಿವ್ ತರ ಆರ್ಥೋದಲ್ಲಿ ಅದರ ಎಫೆಕ್ಟ್ ಜಾಸ್ತಿ ಇದೆ, ಪ್ಯಾರಾದಲ್ಲಿ ಅದರ ಎಫೆಕ್ಟ್ ಕಡಿಮೆ ಇದೆ, ಆ ತರದ್ದು ಏನೂ ಇಲ್ಲ. ಆರ್ಥೋದಲ್ಲಿ ನಿಮ್ಗೆ ಎಷ್ಟು ಎಫೆಕ್ಟ್ ಇದೆ ಅಷ್ಟೇ ಎಫೆಕ್ಟ್ ನಿಮಗೆ ಪ್ಯಾರಾದಲ್ಲೂ ಕಾಣ್ತಾ ಇದೆ. ಸೊ ಡಿಸ್ಟೆನ್ಸ್ ಹಿಯರ್ ಇಟ್ ಡಸಂಟ್ ರಿಯಲಿ ಮ್ಯಾಟರ್ ಇನ್ ಕೇಸ್ ಆಫ್ ದಿಸ್ ಪ್ಲಸ್ ಎಮ್ ಆರ್ ಪ್ಲಸ್ ಆರ್ ಎಫೆಕ್ಟ್. ಅದು ನಿಮಗೆ ಇಫೆಕ್ಟ್ ಇಂಡ್ಯೂಸ್ ಮಾಡ್ತಿರುವಂತಹ ಗ್ರೂಪ್ ಹತ್ರ ಇದ್ರೆ ಮಾತ್ರ ಇಫೆಕ್ಟ್ ಇರುತ್ತೆ, ದೂರ ಇದ್ರೆ ಇಫೆಕ್ಟ್ ಇರೋದಿಲ್ಲ, ಆ ತರ ಇರೋದಿಲ್ಲ. ಇಟ್ಸ್ ಡಿಸ್ಟೆನ್ಸ್ ಇಂಡಿಪೆಂಡೆಂಟ್. Then this operates in conjugated system. Conjugated system andre alternative single bond double bond idre that system it is called as conjugated system. So usually this operates in conjugated system. And pi electrons, sigma bonds ಏನು displace ಆಗೋದಿಲ್ಲ, sigma electrons ಅವುಗಳ position ದಲ್ಲೇ ಇರ್ತವೆ due to plus m or plus r effect. It is in fact pi electrons which gets delocalized. ನೆಕ್ಸ್ಟ್ ಕ್ವಿಕ್ಲಿ ಇದು ನೋಡ್ರಿ, ಇಲ್ಲಿ ನಿಮಗೆ ಅದರದ್ದು ಪವರ್ ಅನ್ನೋದಕ್ಕಿಂತ ಯಾವ್ಯಾವ ಗ್ರೂಪ್ಸ್ ಪ್ಲಸ್ ಎಂ ಇಫೆಕ್ಟ್ ಕೊಡುತ್ತೆ, ಯಾವ್ಯಾವ ಗ್ರೂಪ್ಸ್ ಮೈನಸ್ ಎಂ ಇಫೆಕ್ಟ್ ಕೊಡುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ನಿಮ್ಗೆ ಹಿಂಟ್ ಏನು ಅಂತ ಹೇಳಿದ್ರೆ, ಸೊ ಆ ಅಟ್ಯಾಚ್ಮೆಂಟ್ ಕಾಂಟ್ಯಾಕ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗ್ತಾ ಇದೆ, ಬೆನ್ಸಿನ್ ರಿಂಗಿಗೆ ಆಕ್ಸಿಜನ್ ಅಟ್ಯಾಚ್ ಆಗ್ತಾ ಇದೆ ಅಂತ ಇಟ್ಕೊಳ್ರಿ. ಸೊ ದಟ್ ಒನ್ ಐದರ್ ಇಟ್ ಶುಡ್ ಹ್ಯಾವ್ ಚಾರ್ಜ್, ಮೈನಸ್ ಚಾರ್ಜ್ ಇರಬೇಕು, ನಾಟ್ ಪ್ಲಸ್ ಚಾರ್ಜ್, ಮೈನಸ್ ಚಾರ್ಜ್ ಇರಬೇಕು, ಆರ್ ಇಟ್ ಶುಡ್ ಹ್ಯಾವ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ನೀವು ಎಲ್ಲೇ ನೋಡಿದ್ರು ಅದೇ ಕಾಣುತ್ತೆ ನಿಮಗೆ. ಸೊ ಆ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಏನಿರುತ್ತೆ, ಐದರ್ ಇಟ್ ವಿಲ್ ಹ್ಯಾವ್ ಲೋನ್ ಪೇರ್, ಆಕ್ಸಿಜನ್ ಇದ್ರೂ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಇರುತ್ತೆ, ಆರ್ ಇಟ್ ಶುಡ್ ಹ್ಯಾವ್ ಮೈನಸ್ ಚಾರ್ಜ್ ಲೈಕ್ ದಿಸ್. ಹಾಗಿತ್ತು ಅಂತ ಹೇಳಿ ಅಂದಾಗ ಆಲ್ ದೋಸ್ ಗ್ರೂಪ್ಸ್ ದೇ ಕ್ಯಾನ್ ಗಿವ್ ದೀಸ್ ಇಲೆಕ್ಟ್ರಾನ್ಸ್ ಫಾರ್ ಡಿಲೋಕಲೈಸೇಷನ್. ಆ ನೈಟ್ರೋಜನ್ ಆಟಮ್ ಅಥವಾ ಆಕ್ಸಿಜನ್ ಆಟಮ್ ಯಾವ್ದು ಅಟ್ಯಾಚ್ಡ್ ಇರುತ್ತೆ ಅದರ ಮೇಲಿರುವಂತಹ ಇಲೆಕ್ಟ್ರಾನ್ಸ್ ಅನ್ನ ಇಟ್ ಕ್ಯಾನ್ ಬಿ ಪ್ರೊವೈಡೆಡ್ ಫಾರ್ ಡಿಲೋಕಲೈಸೇಷನ್, ಅಂಡ್ ದೇ ವಿಲ್ ಯೂಶುವಲಿ ಗಿವ್ ಯು ಪ್ಲಸ್ ಎಂ ಎಫೆಕ್ಟ್. ಒಂದು ಪಾಯಿಂಟ್ ನೋಡ್ಕೊಳ್ರಿ, ಹ್ಯಾಲೋಜನ್ಸ್ ಅವು ಮೈನಸ್ ಐ ಇಫೆಕ್ಟ್ ಕೊಡ್ತಿದ್ವು. ಮೈನಸ್ ಐ ಅಂತ ಹೇಳಿದ್ರೆ ಸಿಗ್ಮಾ ಎಲೆಕ್ಟ್ರಾನ್ಸ್ ಅನ್ನು ತಮ್ಮ ಕಡೆ ಎಳ್ಕೊಳ್ತಿದ್ವು. ಬಟ್ ಅವುಗಳದ್ದು ನೀವು ಎಂ ಇಫೆಕ್ಟಿಗೆ ಬಂದಾಗ ಅವುಗಳ ಮೇಲೆ ಲೋನ್ ಪೇರ್ ಇರೋದ್ರಿಂದ, ಸೊ ದೀಸ್ ಆರ್ ನಾಟ್ ಮೈನಸ್ ಎಂ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ಸ್, ದೀಸ್ ಆರ್ ಪ್ಲಸ್ ಎಂ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ಸ್. ಅಂದ್ರೆ ಈ ಲೋನ್ ಪೇರ್ ಅನ್ನ ಹೀಗೆ ಅದು ಬಿಟ್ಟು ಕೊಟ್ಟು ತಾವು ಪ್ಲಸ್ ಚಾರ್ಜ್ ಡೆವಲಪ್ ಮಾಡ್ಕೊಳ್ಳುತ್ತೆ, ಅಥವಾ ಲೋನ್ ಪೇರ್ಸ್ ಅನ್ನ ಕೊಡೋದ್ರಿಂದ ಇಲೆಕ್ಟ್ರಾನ್ ಮೂವ್ಮೆಂಟ್ ಇಟ್ ವಿಲ್ ಬಿ ಅವೇ ಫ್ರಮ್ ದಿಸ್ ಆಟಮ್ ಬೈ ಮೆಸೋಮರಿಕ್ ಇಫೆಕ್ಟ್ ಐ ಆಮ್ ಟಾಕಿಂಗ್. ಇಂಡಕ್ಟಿವ್ ಇಫೆಕ್ಟ್ ಇಂದ ಅದು ಸಿಗ್ಮಾ ಎಲೆಕ್ಟ್ರಾನ್ಸ್ ಅನ್ನು ಎಳ್ಕೊಳ್ಳುತ್ತೆ, ದಟ್ ಇಸ್ ಡಿಫರೆಂಟ್. ದಟ್ಸ್ ಹೌ ಇಟ್ ಇಸ್ ಮೈನಸ್ ಐ ಬಟ್ ಪ್ಲಸ್ ಎಂ ಇಫೆಕ್ಟ್ ಇಂಡ್ಯೂಸಿಂಗ್ ಗ್ರೂಪ್ಸ್ ಹ್ಯಾಲೋಜನ್ಸ್. ಮೈನಸ್ ಎಂ ಗ್ರೂಪ್ ಕೂಡ ಈಸಿಲಿ ನೀವು ಐಡೆಂಟಿಫೈ ಮಾಡಬಹುದು. ಏನು ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್, ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿರುತ್ತೆ ದಟ್ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಇದಕ್ಕೆ ಮಲ್ಟಿಪಲ್ ಬಾಂಡ್ ಇರಬೇಕು, ಆವಾಗ ನಿಮಗೆ ಯೂಶುವಲಿ ಸಚ್ ಗ್ರೂಪ್ಸ್ ದೇ ವಿಲ್ ಗಿವ್ ಯು
minus M effect. ಈಗ ಇದನ್ನ ನೀವು ಎಕ್ಸ್ಪಾಂಡ್ ಮಾಡಿ ಬರೆದ್ರಿ ನೋಡಿದ್ರಿ ಅಂತ ಹೇಳಿದ್ರೆ, ಸೊ ಒನ್ ಆಫ್ ದ ಆಕ್ಸಿಜನ್ ಇಟ್ ಇಸ್ N ಡಬಲ್ ಬಾಂಡ್ O ಇರುತ್ತೆ, ಇದರಲ್ಲಿ C ಟ್ರಿಪಲ್ ಬಾಂಡ್ N ಇರುತ್ತೆ, ಇಲ್ಲಿಯೂ ಕೂಡ C ಡಬಲ್ ಬಾಂಡ್ O ಇರುತ್ತೆ. ಸೊ ಅಟ್ಯಾಚ್ಮೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ, ಇಫ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ಡಬಲ್ ಬಾಂಡ್, ಯೂಶುವಲಿ ಇನ್ ದಟ್ ಕೇಸ್ such group it will act as minus M group. Some examples, mainly ಬೇಕಾಗೋದು ಇದು ನೈಟ್ರೋ, it is powerful minus M effect inducing group. ಇಲ್ಲಿ ನಿಮಗೆ ನೈಟ್ರೋಜನ್ ಡೈರೆಕ್ಟ್ಲಿ ಅಟ್ಯಾಚ್ ಇದ್ರೆ ಯೂಶುವಲಿ ದಟ್ ವಿಲ್ ಗಿವ್ ಪವರ್ಫುಲ್ ಪ್ಲಸ್ M effect. ಸೊ ಈ ವಿಡಿಯೋದಲ್ಲಿ ಐ ಆಮ್ ನಾಟ್ ಕನ್ಸಿಡರಿಂಗ್ ದ ಅಪ್ಲಿಕೇಶನ್ಸ್ ಆಫ್ this plus M and plus R and minus R effect. That we shall see in the coming video. So where applications, how this would affect the properties of molecules, that will be discussed. So please do watch that video also. Thank you for watching this video. If you are not subscribed to this channel, please subscribe. You can press the bell icon for fresh video notifications. You can share this video with friends, and if you have liked this video, please give a like to this video. Thank you again.